ಆಗ್ಬಹುದು. ನಮಸ್ತೆ. ನಮಸ್ತೆ. ಅಂದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 2 ಕೋಮು ಹತ್ಯೆಗಳು ನಡೀತಾವೆ. ಸುಹಾಸ್ ಶೆಟ್ಟಿ ಅವರ ಹತ್ಯೆ ಆಗುತ್ತೆ, ಅದಾದ್ಮೇಲೆ ಅಬ್ದುಲ್ ರೆಹಮಾನ್ ಅವರ ಹತ್ಯೆ ಆಗುತ್ತೆ. ಅಬ್ದುಲ್ ರೆಹಮಾನ್ ಹತ್ಯೆ ಆದ ನಂತರ ಅದರಲ್ಲಿದ್ದಂತ ಎಲ್ಲಾ ಆರೋಪಿಗಳು ಅಂದ್ರೆ ಏನು ಅವ್ರಿಗೆಲ್ಲರಿಗೂ ಕೋಕಾ ಕೇಸ್ ಹಾಕ್ತಾರೆ. ಇಲ್ಲಿ ಇನ್ನೊಂದು ವಿಷಯ ತುಂಬಾ ಕುತೂಹಲ ಬರುದಂತ ಹೇಳಿದ್ರೆ, ಆ ಜಾಗದಲ್ಲಿ 15 ಜನ ಇದ್ರ ಅನ್ನುವಂತದ್ದು ಒಂದು ಪ್ರಶ್ನೆ ಇದ್ರೆ, ಅವತ್ತಲ್ಲಿ 15 ಜನ ಇದ್ರಂದ್ ಹೇಗ್ ಗೊತ್ತಾಗುತ್ತೆ? ಯಾವ ರೀತಿ ತಪ್ಪಿಸ್ಕೊಳ್ತಾರೆ ಸರ್? ಯಾಕಂತ ಹೇಳಿದ್ರೆ ಈಗಾಗ್ಲೇನೆ ಯಾವ ರೀತಿ ದಾಳಿ ನಡೀತಂತ ಹೇಳ್ತಾರೆ ಕಲಂದರ್ ಶಾಫಿ, ತಪ್ಪಿಸ್ಕೊಳ್ಳೋದು ಇಷ್ಟೇ ಜನ ಆರೋಪಿ ಇದ್ರ ಅಂತ ಹೇಳಿ ಪೊಲೀಸರಿಗೆ ಹೇಗೆ ಗೊತ್ತಾಗುತ್ತೆ ಸರ್? ಇದು ತುಂಬಾ ಕುತೂಹಲದ ಪ್ರಶ್ನೆ ಆಗಿದೆ. ನೋಡಿ, ಆ ಪ್ರಕರಣದ ಪ್ರತ್ಯಕ್ಷದರ್ಶಿ ಕಲಂದರ್ ಶಾಫಿ ಅಲ್ಲಿ ಇದ್ದಂತಹ ಕೆಲವು ಮಂದಿಯನ್ನು ನೋಡಿದ್ದಾನೆ ಮತ್ತು ಗುರುತು ಹಿಡಿದಿದ್ದಾನೆ ಅವನಿಗೆ. ಯಾಕಂದ್ರೆ ಅವರೆಲ್ಲ ಲೋಕಲ್ನವರು, ಇದರಲ್ಲಿ ಯಾರು ಹೊರಗಿನವರು ಇಲ್ಲ. ಎಲ್ಲ ಜನಪದ ಕಲ್ಪನೆ ಏನು, ಒಂದು ಜಂಕ್ಷನ್ ಇದೆ, ಬಿಸಿ ರೋಡ್ನಿಂದ ಬರುವಂತ ರಸ್ತೆ, ಮಾರಿಪಳ್ಳದಿಂದ ಬರುವಂತ ರಸ್ತೆ ಜಾಯಿಂಟ್ ಆಗುವಂತ ಒಂದು ಜಂಕ್ಷನ್, ಅದು ಸಣ್ಣ ಮಟ್ಟಿನ ಜಂಕ್ಷನ್. ಅದು ಅಲ್ಲಿಂದ ಪೊಳಲಿಯಾಗಿ ಮಂಗಳೂರಿಗೆ ಸೇರ್ತದೆ. ಮತ್ತೊಂದು ಕಡೆಯಲ್ಲಿ ರೋಡ್ ಕಟ್ ಆಗಿ ಮಲ್ಲೂರು ಆಗಿಕೊಂಡು ನೀರು ಮಾರ್ಗ ಸೇರುವಂತ ರಸ್ತೆಗಳಿವೆ. ಅದು ಒಂದು ಜಂಕ್ಷನ್ ಪ್ಲೇಸ್. ಅದು ಆ ಜಂಕ್ಷನ್ ಪ್ಲೇಸ್ ಅಲ್ಲ ಅನತಿ ದೂರದಲ್ಲಿ ಅಂತ ಹೇಳಿದ್ರೆ ಸುಮಾರು ಒಂದು 2 ಕಿಲೋಮೀಟರ್ ದೂರದಲ್ಲಿ ಇರುವಂತದ್ದು ಇರಾಕೋಡಿ ಅಂತ ಹೇಳಿ. ಆ ಇರಾಕೋಡಿಯಲ್ಲಿ ದೀಪಕ್ ಅವರ ಮನೆ ಇರೋದು. ಈ ದೀಪಕ್ ಅವರ ಮನೆಯ ಸುತ್ತಮುತ್ತ ಒಂದು 10-15 ಮನೆಗಳಿವೆ ಮತ್ತು ಅದು ಒಂದು ರೀತಿಯಲ್ಲಿ ಗುಡ್ಡ ಪ್ರದೇಶ, ಇಳಿಜಾರು ಇದೆ, ಏರು ಗುಡ್ಡಗಳು ಇವೆ, ಮತ್ತೆ ಅಲ್ಲೆಲ್ಲ ಕುರುಚಲು ಕಾಡುಗಳು ಇಂದ ಆವೃತವಾದಂತ ಜಾಗ. ಆ ಪ್ರದೇಶದಲ್ಲಿ ಅಲ್ಲಲ್ಲಿ ಕೆಲವರು ನಿಂತುಕೊಂಡದ್ದನ್ನ ಕಲಂದರ್ ಶಾಫಿ ಗಮನಿಸಿದ್ದ. ಆದ್ರಿಂದ ಕೆಲವರ ಪರಿಚಯ ಆತನಿಗೆ ಇತ್ತು. ಎಲ್ಲ ಶ್ರಮಿಕರೇ, ಕೆಲಸಕ್ಕೆ ಹೋಗುವವರೇ ಇರುವಂತ ಪ್ರದೇಶ ಅದು. ಅವನು ಕೆಲವರ ಗುರ್ತ ಹಿಡಿದಿದ್ದ, ಮತ್ತೆ ಎಷ್ಟು ಮಂದಿ ಇದ್ದಾರೆ ಅಂತ ಹೇಳಿದ. ಅದರಿಂದಾಗಿ FIR ಅಲ್ಲೇ ಬಂದಿತ್ತು ಸುಮಾರು 15 ಮಂದಿಯ ತಂಡ ಅಂತ ಹೇಳಿ. ಆದ್ದರಿಂದಾಗಿ ಕೇವಲ ಕಂಪ್ಲೇನೆಂಟ್ ಹೇಳಿದ ರೀತಿಯಲ್ಲಿ ಪೊಲೀಸರು 15 ಮಂದಿಯನ್ನು ಸೇರಿಸಿಲ್ಲ, ಬದಲಾಗಿ 15 ಮಂದಿ ಅಲ್ಲಿ ಸ್ಪಾಟ್ ಅಲ್ಲಿ ಇದ್ರು ಎನ್ನುವ ಕಾರಣಕ್ಕಾಗಿ ಆ ಪ್ರಕರಣದಲ್ಲಿ ಇಷ್ಟು ಮಂದಿಯನ್ನು ಬಂಧಿಸಿದ್ದಾರೆ. ಅದರಲ್ಲಿ ಹೇಗೆ ಗೊತ್ತಾಗ್ತಾರೆ 15 ಜನ ಇದ್ರಂತ ಹೇಳಿ? 15 ಮಂದಿ ಅಂತ ಅವ ಅಂದಾಜು ಮಾಡಿದ್ದ. ಆದ್ರೆ ಪೊಲೀಸರು ಒಬ್ಬೊಬ್ಬರನ್ನೇ ಕಸ್ಟಡಿಗೆ ತಗೊಂಡು ವಿಚಾರಣೆ ಮಾಡಿದಾಗ, ವಶಕ್ಕೆ ತೆಗೆದುಕೊಂಡು ವಿಚಾರಣೆ ಮಾಡಿದ ಸಂದರ್ಭದಲ್ಲಿ ಅವರು ಫಸ್ಟಿಗೆ ತಗೊಳ್ಳುವುದೇ ದೀಪಕ್ನನ್ನು. ಯಾಕಂದ್ರೆ ದೀಪಕ್ನ ಮನೆಗೆ ಮರಳು ತಂದು ಹಾಕುವಂತ ಸಂದರ್ಭದಲ್ಲಿ ದೀಪಕ್ಕಿಗೂ ಅಬ್ದುಲ್ ರೆಹಮಾನಿಗೂ ಹೊಯ್ಗೆ ವಿಚಾರದಲ್ಲಿ ಚರ್ಚೆ ಆಗುವುದು. ನಾನು ದಪ್ಪ ವೈಗೆ ಹೇಳಿದ್ದು, ನೀನು ಸಪುರ ವೈಗೆ ತಂದಿದ್ದೆ ಅಂತ ಹೇಳಿ. ಈ ಚರ್ಚೆ ಸಂದರ್ಭದಲ್ಲಿ ಹಿಂಬದಿಯಿಂದ ಇಬ್ಬರು ಬಂದು ಆತನ ಮೇಲೆ ಅಟ್ಯಾಕ್ ಮಾಡೋದು. ಆಗ ಕಲಂದರ್ ಮಧ್ಯಕ್ಕೆ ಹೋದಾಗ ಕಲಂದರ್ ಮೇಲೂ ಮತ್ತೊಂದು ಇಬ್ರು ಬಂದು ಅಟ್ಯಾಕ್ ಮಾಡ್ತಾರೆ. ಇದು ಅಲ್ಲಿ ನಡೆದಂತ ಘಟನೆಯ ಒಂದು ಸೀನ್ ಆಫ್ ಅಕರೆನ್ಸ್ ಅಂತ ನಾವೇನು ಹೇಳ್ತೇವೆ, ಅದು. ಅಲ್ಲಿಂದ ಈತ ಸತ್ತಿದ್ದಾನೆ ಅಂತ ಗೊತ್ತಾದ ಮೇಲೆ ಅವರೆಲ್ಲ ಅಲ್ಲಿಂದ ಪರಾರಿ ಆಗುದು. ಅಲ್ಲಿಂದ ಪರಾರಿ ಆಗ್ಲಿಕ್ಕೆ ಅಂತ ಹೇಳಿದ್ರೆ ಅವ್ರು ಏನು ಒಂದು ವೆಹಿಕಲ್ ಅಲ್ಲಿ ಬಂದು ಏನು ಅಲ್ಲಿ ಕಾದು ಕೂತವರಲ್ಲ, ಅವರೆಲ್ಲ ನಡ್ಕೊಂಡ ಬೈಕಿನಲ್ಲಿ ಈ ರೀತಿಯಾಗಿ ಬಂದವರು. ಒಬ್ಬರು 3 ಮಂದಿ ಒಂದು ಬೈಕಿನಲ್ಲಿ ಬಂದದಕ್ಕೆ ಸಾಕ್ಷ್ಯಗಳಿವೆ, ಅಲ್ಲಿ ಮತ್ತೊಂದು ಬೈಕಲ್ಲಿ ಇಬ್ರು ಬಂದದಕ್ಕೆ ಸಾಕ್ಷ್ಯಗಳಿವೆ. ಈ ರೀತಿಯಾಗಿ ಅಲ್ಲಿ ಈ ಕಲ್ಪನೆ ಜಂಕ್ಷನ್ ಅಲ್ಲಿ ಇದ್ದಂತ ಒಂದು ಅಂಗಡಿಯಲ್ಲಿದ್ದ CC ಕ್ಯಾಮರಾದಲ್ಲಿ ಅವರೆಲ್ಲ ಆ ಜಂಕ್ಷನ್ ನಿಂದಲೇ ಬಂದವರು, ಆ ಜಂಕ್ಷನ್ ಪಾಸ್ ಆಗಿ ಬಂದವರು, ಅದನ್ನೆಲ್ಲ ನೋಡಿದ್ದಾರೆ. ಮತ್ತೊಂದು ವಿಶೇಷ ಏನಂತ ಹೇಳಿದ್ರೆ, ಈ ಹತ್ಯೆ ನಡೆದ ನಂತರ ಅದರಲ್ಲಿ ಕೆಲವು ಮಂದಿ ಆರೋಪಿಗಳು ಅಲ್ಲೇ ಕಲ್ಪನೆ ಜಂಕ್ಷನ್ ಇಂದ ಕೆಳಗಡೆ ಅಂದ್ರೆ ಬಂಟ್ವಾಳ ಬಿಸಿರೋಡಿಗೆ ಬರುವಂತ ರಸ್ತೆಯಲ್ಲಿ ಬಲದ ಬದಿಗೆ ಒಂದು ಪೆಟ್ರೋಲ್ ಬಂಕ್ ಇದೆ. ಆ ಪೆಟ್ರೋಲ್ ಬಂಕಿಗೆ ಕೈ ತೊಳಿಲಿಕ್ಕೆಲ್ಲ ಹೋಗಿದ್ದಾರೆ. ಹೋದಾಗ ಅಲ್ಲಿನ CC ಕ್ಯಾಮರಾದಲ್ಲೂ ಇವ್ರದೆಲ್ಲ ಚಲನವಲನಗಳು ದಾಖಲಾಗಿದೆ. ಅದರಿಂದಾಗಿ ಅದನ್ನು ನೋಡಿದ್ದಾರೆ ಪೊಲೀಸರವರು. ಅದರಿಂದಾಗಿ ಅವರು ಸ್ಪಷ್ಟವಾಗಿ ಎಲ್ಲರ ಮುಖ ಚಹರೆಗಳನ್ನು ಗುರುತು ಹಿಡಿದಿದ್ದಾರೆ. ಅದನ್ನು ಸ್ಥಳೀಯರು ದೃಢೀಕರಿಸಿದ್ದಾರೆ. ಅದರಿಂದಾಗಿ ಇದರಲ್ಲಿ ಸುರಿನ ಆರೋಪಿ ಯಾರಿದೆ ದೀಪಕ್ ಅಂತ ಹೇಳಿ, ಆತನ ಮನೆಗೆ ಹೊಯ್ಗೆ ಹಾಕ್ಲಿಕ್ಕೆ ಹೋಗಿರುದು. ಆತನೇ ದೂರವಾಣಿ ಕರೆ ಮಾಡಿ ಈತನ ಹತ್ರ ಹೊಯ್ಗೆ ಬೇಕು ಅಂತ ಹೇಳಿದ್ದು. ಅದಕ್ಕಿಂತ 2 ದಿವಸದ ಮೊದಲು ಆತನ ಮನೆಗೆ ಈತನೇ ಹೊಯ್ಗೆ ಹಾಕಿದ್ದ. ಅದನ್ನ ಅಂಡರ್ ಕನ್ಸ್ಟ್ರಕ್ಷನ್ ಮನೆ ಇತ್ತು. ಆ ಹೊಯ್ಗೆ ಉಂಟಂತ ಹೇಳಿದಾಗ, ಇಲ್ಲ ನಮ್ಗೆ ಅಲ್ಲಿ ಮೇಸ್ತ್ರಿ ಅವರು ಬರ್ತಾರೆ, ಅದರಿಂದ ಹೊಯ್ಗೆ ಬೇಕು ಅಂತ ಕೇಳಿದಕ್ಕೆ ಇವ ತನ್ನ ಮನೆಗೆ ಕನ್ಸ್ಟ್ರಕ್ಷನ್ ಆಗಿ ತಂದಿಟ್ಟಂತ ಹೊಯ್ಗೆಯನ್ನು ತುಂಬಿಸಿಕೊಂಡು ಹೋಗಿರುವುದು. ಇನ್ನು ಅವನ ಮನೆಯ ಕೆಲಸಕ್ಕೆ ಅಡ್ಡಿ ಆಗುವುದು ಬೇಡ ಅಂತ ಹೇಳಿ ಆ ರೀತಿಯಾಗಿ ಹೋದವನನ್ನ ಇವರು ಕೊಲೆ ಮಾಡಿರುದು. ಇದಾದ್ಮೇಲೆ ನೀವ್ ಹೇಳ್ತಾ ಇದ್ರೆ ಪೆಟ್ರೋಲ್ ಪಂಪ್ ಆಗುತ್ತೆ. ಪೆಟ್ರೋಲ್ ಪಂಪ್ ಆದ್ಮೇಲೆ ಹೋಟೆಲ್ ಅಂತ ಹೇಳಿದ್ರಲ್ಲ ಸರ್, ಏನದು? ಅದು ಪೆಟ್ರೋಲ್ ಬಂಕ್ ನಲ್ಲಿ ಇವ್ರ ಕೈಯೆಲ್ಲ ತೊಳೆದ ಮೇಲೆ ಇವರಿಗೆ ಸಂಜೆ ಹೊತ್ತಿಗೆ ಊಟಕ್ಕೆ ವ್ಯವಸ್ಥೆ ಆಗ್ಬೇಕಲ್ಲ. ಆಗ ಅವರು ಒಂದು ಫೋನ್ ಮಾಡಿ ಅಲ್ಲಿ ಒಂದು ಹೋಟೆಲ್ ನಿಂದ ಊಟ ತರಿಸ್ಕೊಳ್ತಾರೆ, ಒಂದು ಮನೆಯಲ್ಲಿ ಊಟ ಮಾಡ್ತಾರೆ. ಇದು ಸಹ ಅಲ್ಲಿ ಅವರು ಊಟ ತಗೊಂಡು ಹೋಗುವುದು ಒಂದು CC ಕ್ಯಾಮರಾದಲ್ಲಿ ದಾಖಲಾಗಿದೆ. ಆದ್ರಿಂದ ಹೋಟೆಲ್ನವ್ರನ್ನು ಎನ್ಕ್ವೈರಿ ಮಾಡ್ತಾರೆ. ಹೋಟೆಲ್ನವರು ಎನ್ಕ್ವೈರಿ ಮಾಡಿದಾಗ ಅವರು ಊಟ ಮಾಡಿದರೆ ಅವರು ಬ್ರಹ್ಮನಕುಟ್ಲ ಕಡೆಗೆ ಹೋಗುವ ಒಂದು ರಸ್ತೆ ಇದೆ, ಆ ರಸ್ತೆಯಲ್ಲಿ ಹೋಗಿದಾರಂತ
ಆಗುತ್ತದೆ. ಅದರಿಂದ ಆ ಪ್ರದೇಶದಲ್ಲಿ ಒಂದು 3 ಪೊಲೀಸರು ಫಸ್ಟ್ ಗೆ ಅರೆಸ್ಟ್ ಮಾಡ್ತಾರೆ. 3 ಅರೆಸ್ಟ್ ಮಾಡಿದ ಮೇಲೆ ಮತ್ತೆ ಎಲ್ಲರೂ ಒಬ್ಬೊಬ್ರು ಸಿಗ್ತಾರೆ. ಅದರಲ್ಲಿ ಮುಖ್ಯವಾಗಿ ದೀಪಕ್ ಅನ್ನು ಆರಂಭದಲ್ಲೇ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಅದರ ಚಿಂತನ್, ಪೃಥ್ವಿರಾಜ್ ಬಿ, ಸುಮಿತ್, ರವಿರಾಜ್ ಮುಲ್ಕಿ, ಅಬಿನ್ ರೈ, ತೇಜಾಕ್ಷ, GS ರವಿ, ಸಂಜಯ್, ಶಿವಪ್ರಸಾದ್, ಪ್ರದೀಪ್, ಸಾಯಿ, ಸಚಿನ್ ಮತ್ತು ರಂಜಿತ್, ಇವರಿಗೆಲ್ಲರಿಗೆ ಈ ಕೃತ್ಯಕ್ಕೆ ಪ್ರೇರೇಪಣೆ ನೀಡಿದವನು ಭರತಕುಂಬ್ಳೆ. ಇದರಲ್ಲಿ ರಂಜಿತ್ ಮತ್ತು ರವಿ, ಸಂಜಯ್ ಇವರು ಚಿಕ್ಕಮಗಳೂರು ಜಿಲ್ಲೆಯವರು. ಯಾಕಂತ ಹೇಳಿದ್ರೆ ಇವರು ಇಲ್ಲಿಂದ ಮರು ದಿವಸ ಚಿಕ್ಕಮಗಳೂರಿಗೆ ಹೋಗಿ ಇವರ ಆಶ್ರಯದಲ್ಲಿ 1-2 ದಿವಸ ತಪ್ಪಿಸಿಕೊಂಡಿದ್ರು. ಅದರಿಂದಾಗಿ ಅವರನ್ನು ಸಹ ಈ ಪ್ರಕರಣದಲ್ಲಿ ಆರೋಪಿಗಳನ್ನಾಗಿ ಸೇರಿಸಲಾಗಿದೆ. ಒಟ್ಟಿಗೆ 14 ಮಂದಿ ಆರೋಪಿಗಳ ಪೈಕಿ 2 ಶೆಲ್ಟರ್ ಕೊಟ್ಟವರು, 12 ಮಂದಿ ಈ ಪ್ರಕರಣದಲ್ಲಿ ಭಾಗಿಗಳಾದವರು ಮಂಗಳೂರು ಸಂಜಯ್ ಮತ್ತು ರಂಜಿತ್ ಅವರು ಆಶ್ರಯ ಕೊಟ್ಟವರು. ಅವರು ಯಾಕೆ ಆಶ್ರಯ ಕೊಟ್ಟರು ಅಂತ ಹೇಳಿದ್ರೆ, ಈ ಭರತ್ ಕುಮಟೆಯಲು ಅವನಿಗೆ ಈ ಸಂಘಟನೆಯ ಹಿನ್ನೆಲೆಯಲ್ಲಿ ಕೆಲವು ಸಂಪರ್ಕಗಳಿವೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ. ಆದ್ರಿಂದಾಗಿ ಅವನು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಇವರ ಸಂಪರ್ಕ ಮಾಹಿತಿ ಕೊಟ್ಟು ಇವರನ್ನು ಅವರ ಶೆಲ್ಟರ್ಗೆ ಕಳಿಸಿದ್ದ. ಅವರು ಅದಕ್ಕೆ ಶೆಲ್ಟರ್ ಕೊಟ್ಟಿದ್ರು. ಅದರಿಂದಾಗಿ ಅವರನ್ನು ಸಹ ಪೊಲೀಸರು ಇದರಲ್ಲಿ ಆರೋಪಿಯಾಗಿ ತೋರಿಸಿದ್ದಾರೆ. 13 ಮಂದಿ ಬಂಧನ ಆಗಿದೆ. ಅವರೆಲ್ಲರೂ ಜುಡಿಷಿಯಲ್ ಕಸ್ಟಡಿಯಲ್ಲಿ ಇದ್ದಾರೆ. ಅದರರ್ಥ ಒಟ್ಟು ಈ ಕೇಸ್ನಲ್ಲಿ 14 ಮಂದಿಯ ಮೇಲೆ ಪೊಲೀಸರು ಚಾರ್ಜ್ ಶೀಟ್ ಮಾಡಿದ್ದಾರೆ. ಭರತ್ ಕುಮಟೆಯಲ್ಲಿಗೆ ಎಬ್ಸ್ಕಾಂಡಿಂಗ್ ಚಾರ್ಜ್ ಶೀಟ್ ಹಾಕಿದ್ದಾರೆ. ಈ ಚಾರ್ಜ್ ಶೀಟ್ ಹಾಕಿದ ನಂತರ ಇಡೀ ಎಂಟೈರ್ ಈ ಕೇಸಿನ ತನಿಖೆಯಲ್ಲಿ ಪೊಲೀಸರಿಗೆ ಕಂಡು ಬಂದದ್ದು ಏನಂತ ಹೇಳಿದ್ರೆ, ಇದು ಒಂದು ಆರ್ಗನೈಸ್ಡ್ ಕ್ರೈಮ್, ಸಂಘಟಿತವಾಗಿ ಈ ಕೃತ್ಯವನ್ನು ಮಾಡಲಾಗಿದೆ. ಕೋಮು ದ್ವೇಷವನ್ನು ಕೆರಳಿಸುವಂತ ಉದ್ದೇಶ ಈ ಹತ್ಯೆಯ ಹಿನ್ನೆಲೆಯಲ್ಲಿದೆ. ಯಾಕಂತ ಹೇಳಿದ್ರೆ ಇಲ್ಲಿ ಹತ್ಯೆಗೀಡಾದ ಅಬ್ದುಲ್ ರಹಿಮಾನಿಗಾಗ್ಲಿ, ಹತ್ಯಾ ಯತ್ನಕ್ಕೊಳಗಾದ ಕಲಂದರ್ ಶಾಫಿಗಾಗ್ಲಿ ಮತ್ತು ಈ ಹತ್ಯೆ ಮಾಡಿದಂತ ಈ 14 ಮಂದಿಗಾಗಲಿ ಯಾರಿಗೂ ವೈಯಕ್ತಿಕವಾದ ದ್ವೇಷಗಳು ಇಲ್ಲ. ಅವರವರಿಗೆ ಸರಿಯಾಗಿ ಪರಿಚಯವೂ ಇಲ್ಲ. ಅದರಿಂದಾಗಿ ಇವರು ಅವರನ್ನ ಯೋಜಿತ ರೀತಿಯಲ್ಲಿ ಹತ್ಯೆ ಮಾಡಿದ್ದಾರಂತ ಹೇಳಿದ್ರೆ ಇದರ ಹಿನ್ನೆಲೆಯಲ್ಲಿ ಇರುವುದು ಕೇವಲ ಕೋಮು ದ್ವೇಷ. ವಾಜಪೇಯಿ ಸಮೀಪ ಹಿಂದೂ ಸಂಘಟನೆಯ ಪ್ರಮುಖ ಸುಭಾಷ್ ಶೆಟ್ಟಿ ಹತ್ಯೆ ಆಯ್ತು. ಅದನ್ನು ಮುಸ್ಲಿಂ ಮೂಲಭೂತವಾದಿಗಳು ಹತ್ಯೆ ಮಾಡಿದ್ರು. ಅದು ದೊಡ್ಡ ಮಟ್ಟಿನಲ್ಲಿ ಸಂಚಲನವನ್ನು ಸೃಷ್ಟಿಸಿತು. ಅದಕ್ಕೆ ಪ್ರತಿಯಾಗಿ ಒಬ್ಬ ಮುಸ್ಲಿಂ ಯುವಕನನ್ನ ಹತ್ಯೆ ಮಾಡಬೇಕು ಅಂತ ಹೇಳಿ ಅಬ್ದುಲ್ ರಹಿಮಾನ್ ಇವರು ಗುರುತಿಸಿ ಹತ್ಯೆ ಮಾಡಿರುವುದು. ಯಾಕಂತ ಹೇಳಿದ್ರೆ ಆತ ತನ್ನದೇ ಆದ ಒಂದು ಟೆಂಪೋ ಇಟ್ಟುಕೊಂಡು ಹೊಯ್ಗೆ ಸಾಗಾಟ ಮಾಡ್ತಿರೋನು. ಯಾರು ಫೋನ್ ಮಾಡಿದ್ರು ಆತ ಹೊಯ್ಗೆ ತಂದು ಹಾಕ್ತಾ ಇದ್ದ. ಒಳ್ಳೆಯ ಜನಾನುರಾಗಿ ಆಗಿದ್ದ. ಸ್ಥಳೀಯ ಕೊಳತ ಮಜಲು ಮಸೀದಿಯ ಕಾರ್ಯದರ್ಶಿಯಾಗಿದ್ದ. ಬ್ಲಡ್ ಕ್ಯಾಂಪ್ಗಳನ್ನ ಸಂಘಟಿಸಿದ್ದ. ಎಲ್ಲರೊಂದಿಗೆ ಉತ್ತಮ ಬಾಂಧವ್ಯ ಇತ್ತು. ಕೊಳತ ಮಜಲಿನಲ್ಲಿ ಗಣಪತಿ ಉತ್ಸವ ಆಗುವಾಗ ಗಣಪತಿಯನ್ನು ಕೊಂಡೋಗ್ಲಿಕ್ಕೆ ವಾಹನ ಕೊಡ್ತಾ ಇದ್ದದ್ದೇ ಅಬ್ದುಲ್ ರಹಿಮಾನ್. ಈ ರೀತಿಯ ಒಂದು ಒಳ್ಳೆಯ ಬಾಂಧವ್ಯ ಇದ್ದಂತ ಯುವಕ. ಅದರಿಂದ ಅವ್ ಫೋನ್ ಮಾಡಿದ್ರೆ ಅವ್ ಬರ್ತಾನೆ ಅಂತ ಹೇಳಿ ಇವರು ಈ ದೀಪಕ್ನ ಮನೆ ಹೇಗೂ ಅಂಡರ್ ಕನ್ಸ್ಟ್ರಕ್ಷನ್ ಅಲ್ಲಿ ಇದೆ. ದೀಪಕ್ ಫೋನ್ ಮಾಡಿದ್ರೆ ಅಬ್ದುಲ್ ರಹಿಮಾನ್ ಬರ್ತಾನೆ ಅಂತ ಹೇಳಿ ಸ್ಪಷ್ಟವಾಗಿ ಗೊತ್ತಿತ್ತು. ಅದಕ್ಕಾಗಿ ದೀಪಕ್ನ ಥ್ರೂ ಅವನಿಗೆ ಫೋನ್ ಮಾಡಿಸಿದ್ದಾರೆ. ಸಹಜವಾಗಿ ಆತ ದೀಪಕ್ನ ಮನೆಯ ಕೆಲಸಕ್ಕೆ ಮರಳು ಅಗತ್ಯ ಇದೆ ಎನ್ನುವುದು ಅವನಿಗೆ ಗೊತ್ತಿತ್ತು. ಯಾಕಂದ್ರೆ ಅದಕ್ಕಿಂತ ಮೊದಲು ಸಹ 2 ದಿವಸ ಮೊದಲು ಆ ಮನೆಗೆ ಮರಳು ಹಾಕಿದ್ದವ. ಆದ್ರಿಂದ ಮತ್ತೊಮ್ಮೆ ಮರಳು ಇಟ್ಕೊಂಡು ಬಂದಿದ್ದಾನೆ. ಸರಳವಾಗಿ ಸಿಗುವವರು ಬೇಕಿತ್ತು. ಅದು ಅಲ್ಲದೆ ಆತ ಮರಳು ಇಟ್ಕೊಂಡು ಬರುವಾಗ ದೀಪಕ್ನ ತಾಯಿ ಮತ್ತು ತಮ್ಮ ನಡ್ಕೊಂಡು ಹೋಗ್ತಾ ಇದ್ರು. ಅವರನ್ನು ಸಹ ಟೆಂಪೋದಲ್ಲಿ ಕೂರಿಸಿಕೊಂಡು ಮನೆ ಹತ್ರ ಕೊಂಡೋಗಿ ಬಿಟ್ಟಿದ್ದಾನೆ. ಅವರು ಮನೆಗೆ ಒಳಗೆ ಹೋದಾಗ ದೀಪಕ್ ಮನೆಯಿಂದ ಹೊರಗೆ ಬಂದಿದ್ದಾನೆ. ಇವನ ಹತ್ರ ಈ ಹೊಯ್ಗೆ ವಿಚಾರದಲ್ಲಿ ತಕರಾರು ಮಾಡಿದ್ದಾನೆ. ಅಷ್ಟೊತ್ತಿಗೆ ಬಾಕಿಯವರು ಬಂದು ಕರೆದಿದ್ದಾರೆ. ದೀಪಕ್ನ ತಾಯಿಗೆ ಈ ಘಟನೆಯನ್ನು ನೋಡಿ ಶಾಕ್ ಆಗಿದೆ. ಯಾಕಂದ್ರೆ ಒಂದು 5 ನಿಮಿಷದ ಮೊದಲು ಅವರು ಅವನೊಟ್ಟಿಗೆ ಗಾಡಿಯಲ್ಲಿ ಬಂದಿದ್ರಲ್ವಾ. ಅದು ಅಲ್ಲದೆ ಅವನು ಪರಿಚಿತ ಹುಡುಗ. ಇದಕ್ಕಿಂತ ಮೊದಲು ಅಲ್ಲಿ ಹೊಯ್ಗೆ ಹಾಕಿದವ. ಅದರಿಂದಾಗಿ ಇದು ಒಂದು ರೀತಿಯಲ್ಲಿ ದ್ವೇಷದ ಹತ್ಯೆ, ಅಂದ್ರೆ ವೈಯಕ್ತಿಕ ದ್ವೇಷದ ಹತ್ಯೆ ಅಲ್ಲ, ಇದು ಕೋಮು ದ್ವೇಷದ ಹತ್ಯೆ. ಸಮಾಜದಲ್ಲಿ ಹೆದರಿಕೆ ಉಂಟು ಮಾಡಬೇಕು, ಮತ್ತೆ ಸುಭಾಷ್ ಶೆಟ್ಟಿ ಹತ್ಯೆಗೆ ಪ್ರತೀಕಾರ ಆಗಬೇಕು ಎನ್ನುವ ಕಾರಣಕ್ಕಾಗಿ ನಡೆದಂತ ಹತ್ಯೆ. ಅದರಿಂದಾಗಿ ಇದನ್ನು ಪೊಲೀಸ್ ಇಲಾಖೆ ಗಂಭೀರವಾಗಿ ಪರಿಗಣಿಸಿದ್ದು. ಈ ಹತ್ಯೆ ಆದ ಬೆನ್ನಿಗೆ ದಕ್ಷಿಣ ಕನ್ನಡ ಜಿಲ್ಲಾ SP ಆಗಿದ್ದ ಯತೀಶ್ ಅವರನ್ನು ಟ್ರಾನ್ಸ್ಫರ್ ಮಾಡಿತ್ತು ಸರ್ಕಾರ. ಯಾಕಂತ ಹೇಳಿದ್ರೆ ಇದನ್ನು ಸರ್ಕಾರ ಗಂಭೀರವಾಗಿ ಪರಿಗಣಿಸಿತ್ತು. ಅದರಿಂದಾಗಿ ಈ ಪ್ರಕರಣದ ತನಿಖೆಯನ್ನು DSP ಮಟ್ಟಕ್ಕೆ ಕೊಟ್ಟಿರುವಂತದ್ದು. DSP ಅವರು ಅತ್ಯಂತ ಪ್ರಾಮಾಣಿಕವಾಗಿ ಮತ್ತು ನಿಷ್ಠೆಯಿಂದ ಈ ಪ್ರಕರಣದ ತನಿಖೆಯನ್ನು ನಡೆಸಿದ್ದಾರೆ. ಯಾವುದೇ ರೀತಿಯ ಸಾಕ್ಷಿಗಳು ಮತ್ತು ಸಾಕ್ಷ್ಯಗಳು ದುರ್ಯೋಗದಂತೆ ನೋಡ್ಕೊಂಡಿದ್ದಾರೆ. ಸುಭಾಷ್ ಶೆಟ್ಟಿ ಹತ್ಯೆಯನ್ನ ಕೇಂದ್ರ ಸರ್ಕಾರ NIA ತನಿಖೆಗೆ ವಹಿಸಿದೆ. ಆದ್ರಿಂದಾಗಿ ಆ ಪ್ರಕರಣದ ಆರೋಪಿಗಳ ಮೇಲೆ UAPA ಆಕ್ಟ್ ಅಪ್ಲೈ ಆಗಿದೆ. ಆ ಆಕ್ಟ್ ನಡಿಯಲ್ಲಿ ಬಂಧಿಸಲ್ಪಟ್ಟಿದ್ದಾರೆ. ಮತ್ತು ಈ ಪ್ರಕರಣದಲ್ಲಿ ಇವರು IPC ಅಡಿಯಲ್ಲಿ ಬಂಧಿಸಲ್ಪಟ್ಟರು. ಯಾಕಂದ್ರೆ ಮೇ 27ಕ್ಕೆ ನಡೆದ ಪ್ರಕರಣ ಆದ್ರಿಂದ ಹಾಗೆ ಅದು ಇಂಡಿಯನ್ ಪೀನಲ್ ಕೋಡ್ ಅಸ್ತಿತ್ವದಲ್ಲಿತ್ತು. ಆ ಆಕ್ಟಿನ ಅಡಿಯಲ್ಲಿ ಕೇಸ್ ಆಗಿರೋದು. BNS ಬರಲಿಲ್ಲ, ಅದು IPC ಅಡಿಯಲ್ಲಿ ಕೇಸು ದಾಖಲಾಗಿರೋದು. ಈಗ ಅದಕ್ಕೆ ಕೋಕಾ ಆಕ್ಟ್, ಕರ್ನಾಟಕ ಕಂಟ್ರೋಲ್ ಆಫ್ ಆರ್ಗನೈಸ್ಡ್ ಕ್ರೈಮ್ಸ್ ಆಕ್ಟ್ ಅಂತ ಹೇಳ್ತಾರೆ. ಯಾಕಂತ ಹೇಳಿದ್ರೆ ಒಂದು ಕೋಮು ದ್ವೇಷವನ್ನು ಕೆರಳಿಸುವಂತಹ, ಮತೀಯವಾದ
ವನ್ನು ಬಿತ್ತರಿಸುವವರು. ಈ ಹಿಂದೆ ಪ್ರಕರಣಗಳಿತ್ತು, ಯಾಕಂದ್ರೆ ಅಬಿನ್ ರೈ ಮೇಲೆ ಅಶ್ರಫ್ ಕಲೈ ಮರ್ಡರ್ ಕೇಸ್ ಇತ್ತು, ಭರತ್ ಕುಂಬ್ಳೆಲ್ ಮೇಲೆ ಅಶ್ರಫ್ ಕಲೈ ಮರ್ಡರ್ ಕೇಸ್ ಇತ್ತು, ಅದು ಅಲ್ಲದೆ ಭರತ್ ಕುಂಬ್ಳೆಲ್ ಮೇಲೆ ರೌಡಿ ಶೀಟ್ ಇತ್ತು. ಅದೆಲ್ಲವನ್ನು ಪರಿಶೀಲನೆ ಮಾಡಿ ಇದು ಕೋಕಾ ಕಾಯ್ದೆಗೆ ಅಟ್ರಾಕ್ಟ್ ಆಗುವಂತಹ ಪ್ರಕರಣ ಅಂತ ಹೇಳಿ ಅವರ ಮೇಲೆ ಕೋಕಾ ಆಕ್ಟ್ ಹಾಕಿದ್ದಾರೆ. ಏನ್ ಸರ್ ಕೋಕಾ ಆಕ್ಟ್ ಅಂದ್ರೆ ಏನಾಗುತ್ತೆ ಅದರಲ್ಲಿ ಅಂತ ಹೇಳಿ? ಕೋಕಾ ಆಕ್ಟ್ ನ ಅಡಿಯಲ್ಲಿ ಇದು ಅಟ್ರಾಕ್ಟ್ ಆಗಿದ್ರಿಂದ ಇನ್ನು ಇಡೀ ಪ್ರಕರಣ ಈಗ ಏನು ಬಂಟ್ವಾಳ JMFC ನ್ಯಾಯಾಲಯದಲ್ಲಿ ಇದೆ ಈ ಪ್ರಕರಣ ಸದ್ಯಕ್ಕೆ. ಯಾಕಂದ್ರೆ ಎಫ್ಐಆರ್ ಆಗಿರೋದು ಆ ನ್ಯಾಯಾಲಯದ ವ್ಯಾಪ್ತಿಯಲ್ಲಿ. ಈಗ ಚಾರ್ಜ್ ಶೀಟ್ ಸಬ್ಮಿಟ್ ಮಾಡಿರೋದು ಅದೇ ನ್ಯಾಯಾಲಯಕ್ಕೆ. ಅದನಂತರ ಆ ಕೇಸು ಆ ನ್ಯಾಯಾಲಯದಿಂದ ಜಿಲ್ಲಾ ನ್ಯಾಯಾಲಯಕ್ಕೆ, ಸೆಷನ್ಸ್ ಕೋರ್ಟಿಗೆ ಕಮಿಟ್ ಆಗಬೇಕು. ಅದನಂತರ ಜಿಲ್ಲಾ ನ್ಯಾಯಾಲಯದಲ್ಲಿ ಇದರ ವಿಚಾರಣೆ ನಡೆಯಬೇಕು ಅಂತ ಇರೋದು. ಆದ್ರೆ ಕೋಕಾ ಆಕ್ಟ್ ಅನ್ನು ಇಲ್ಲಿ ಅಟ್ರಾಕ್ಟ್ ಮಾಡಿರೋದ್ರಿಂದ ಈ ಪ್ರಕರಣ ಇನ್ನು ಮೈಸೂರಿನ ಕೋಕಾ ನ್ಯಾಯಾಲಯಕ್ಕೆ ಟ್ರಾನ್ಸ್ಫರ್ ಆಗುತ್ತೆ. ಎಲ್ಲ ಆರೋಪಿಗಳ ರಿಮಾಂಡ್ ರಿಪೋರ್ಟ್ಗಳಿವೆ, ಅದು ಎಲ್ಲವೂ ಕೋಕಾ ನ್ಯಾಯಾಲಯಕ್ಕೆ ಟ್ರಾನ್ಸ್ಫರ್ ಆಗುತ್ತೆ. ಇನ್ನು ಬೇಲ್ ಅಪ್ಲಿಕೇಶನ್ ಹಾಕೋದಾಗ್ಲಿ, ಟ್ರಯಲ್ ಆಗೋದಾಗ್ಲಿ ಯಾವುದು ಇದ್ರೂ ಅದು ಮೈಸೂರಿನ ಕೋಕಾ ನ್ಯಾಯಾಲಯದಲ್ಲಿ ಆಗಬೇಕು. ಬೇಲ್ ಆಗೋದಿಲ್ಲ, 2 ವರ್ಷ 3 ವರ್ಷದವರೆಗೆ ಬೇಲ್ ಆಗೋದಿಲ್ಲ. ಸಾಮಾನ್ಯವಾಗಿ ಕೋಕಾ ಕಾಯ್ದೆ ಅಡಿಯಲ್ಲಿ ದಾಖಲಾಗುವಂತಹ ಈನಸ್ ಕೇಸ್ಗಳು ಅಂದ್ರೆ ಗಂಭೀರ ಅಂತದಕ್ಕೆ ಜಾಮೀನು ಕೊಡುವುದು ಬಾರಿ ಅಪರೂಪ. ಅದು ಅಲ್ಲದೆ ಈ ಪ್ರಕರಣದಲ್ಲಿ ಒಬ್ಬ ಆರೋಪಿ ಈಗ ತಲೆಮರೆಸಿಕೊಂಡಿದ್ದಾನೆ. ಆತನ ಪತ್ತೆಗಾಗಿ ಪೊಲೀಸರು ಪ್ರಯತ್ನ ಪಡ್ತಾ ಇದ್ದಾರೆ. ಆತನ ಮನೆಗೆ ಸರ್ಚ್ ವಾರೆಂಟ್ ಇಟ್ಕೊಂಡು ದಾಳಿ ನಡೆಸಿದ್ರು. ಯಾಕಂತ ಹೇಳಿದ್ರೆ ಈ ಪ್ರಕರಣದಲ್ಲಿ ಉಪಯೋಗ ಆಗಿರುವಂತಹ ಆಯುಧಗಳು, ತಲವಾರುಗಳು ಮತ್ತಿತರ ಆಯುಧಗಳಿದೆಯಲ್ಲ, ಅದನ್ನು ಆತನ ಮನೆಯಿಂದ ತೆಗೆದುಕೊಂಡು ಹೋಗಿರುವುದು ಅಂತೇಳಿ ಇತರ ಆರೋಪಿಗಳು ಪೊಲೀಸರಿಗೆ ಮಾಹಿತಿ ಕೊಟ್ಟಿದ್ದಾರೆ. ಆದ್ರಿಂದ ಪೊಲೀಸರು ಆ ಮನೆಗೆ ದಾಳಿ ನಡೆಸಿದ್ರು, ನ್ಯಾಯಾಲಯದಿಂದ ಸರ್ಚ್ ವಾರೆಂಟ್ ತಗೊಂಡಿದ್ರು. ಮನೆಯಲ್ಲಿ ಯಾರು ಇರ್ಲಿಲ್ಲ, ಅದರಿಂದ ಬೀಗ ಮುರಿದು ಪೊಲೀಸರು ಒಳಗೋಗಿ ಸರ್ಚ್ ಮಾಡಿದ್ದಾರೆ. ಆ ಮನೆಯ ಅಂಡರ್ಗ್ರೌಂಡ್ ತಳ ಅಂತಸ್ತು ಏನಿದೆ, ತಳ ಅಂತಸ್ತಿನಲ್ಲಿ ದನದ ಕೊಟ್ಟಿಗೆ ಇದೆ. 4-5 ದನಗಳನ್ನ ಸಾಕ್ತಾ ಇದ್ದ. ಒಂದು ಬಾರಿ ದೊಡ್ಡ ಹೋರಿ ಒಂದು ಇತ್ತು. ಈ ಹತ್ಯೆ ಆಗುವುದಕ್ಕಿಂತ ಹಿಂದಿನ ದಿವಸ ಆತ ಆ ಹೋರಿ ಮತ್ತು ಇದ್ದಂತ ದನಗಳನ್ನ ಅಲ್ಲೇ ಸಮೀಪದಲ್ಲಿದ್ದಂತ ಗೋಶಾಲೆಗೆ ಸಾಗಿಸಿದ್ದ. ಯಾಕಂತ ಹೇಳಿದ್ರೆ ಅದೆಲ್ಲ ಪೂರ್ವ ಯೋಜಿತ. ಹತ್ಯೆ ಆದ ನಂತರ ಮನೆ ಬಿಟ್ಟು ಓಡ್ಬೇಕು ಅಂತ ಗ್ಯಾರಂಟಿ. ಮನೆಯವರಿಗೆ ಪೊಲೀಸರು ಉಪದ್ರ ಕೊಡ್ತಾರೆ, ಅವರು ಬೇರೆ ಮನೆಯಲ್ಲಿ ಹೋಗಿ ಕೂತ್ಕೊಳ್ಬೇಕು ಅನಿವಾರ್ಯವಾಗಿ. ಆದ್ರಿಂದಾಗಿ ಆ ಮೂಕ ಪ್ರಾಣಿಗಳು, ಅವುಗಳಿಗೆ ಆಹಾರ ಕೊಡುವವರು ಯಾರು ಇರುವುದಿಲ್ಲ ಅಂತ ಹೇಳಿ ಆ ಹೋರಿ ಮತ್ತು ಆ ದನಗಳನ್ನ ಆ ಗೋಶಾಲೆಗೆ ಸಾಗಿಸಿದ್ದ. ಅದರಿಂದಾಗಿ ಆತ ಒಂದು ಗುಂಪು, ಯಾಕಂದ್ರೆ ಸಾಮಾನ್ಯವಾಗಿ ಇವರೆಲ್ಲ ಅವನ ಒಟ್ಟಿಗೆ ಇರುವವರು. ಮಂಗಳೂರಿಗೆ ಬರುವಾಗಲಿ, ಇಲ್ಲದ್ರೆ ಆಚೆ ಬೆಂಜನಪದವಿಗೆ ಹೋಗುವಾಗಲಿ ಇವರೆಲ್ಲ ಸಾಮಾನ್ಯವಾಗಿ ಒಟ್ಟಿಗೆ ಇರುವವರು. ಆದ್ರಿಂದಾಗಿ ಅವರು ಎಲ್ಲರೂ ಈ ಹತ್ಯೆಯಲ್ಲಿ ಭಾಗಿಗಳಾಗಿದ್ದಾರೆ. ಅದರಿಂದಾಗಿ ಎಲ್ಲರ ಮೇಲೂ ಈಗ ಕೋಕಾ ಕಾಯ್ದೆಯನ್ನ ಹೇರಲಾಗಿದೆ. ಸರ್, ವಿಶೇಷವಾಗಿ ರೌಡಿ ಶೀಟರ್ಗಳು ಅಥವಾ ಈ ರೀತಿ ಇರ್ತಾರಲ್ಲ, ಅವರು ಎಳ್ನೀರು ಮಾರ್ತಿರ್ತಾರೆ ಅಥವಾ ನೋಡಿ, ಗೋವುಗಳನ್ನು ಸಾಕುವುದು ಯಾಕಂತ ಹೇಳಿದ್ರೆ ಗೋವುಗಳನ್ನ ಕಟ್ಟಿ ಹಾಕ್ಲಿಕ್ಕೆ ಒಂದು ಹಟ್ಟಿ ಅಂತ ಬೇಕಾಗ್ತದೆ. ಈ ಹಟ್ಟಿಯಲ್ಲಿ ಏನ್ ಮಾಡ್ತಾರಂತ ಹೇಳಿದ್ರೆ ನಿಮ್ಗೆ ಈ ಮರದ ಎಲೆಗಳೆಲ್ಲ ಅದನ್ನೆಲ್ಲ ಅದಕ್ಕೆ ಹಾಕಿರ್ತಾರೆ. ಅದು ಅದರಲ್ಲಿ ಮಲಗ್ಲಿಕ್ಕೆ ಅದಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳಿ ಎಲೆ ಹಾಕಿರ್ತಾರೆ, ತರಗೆಲೆಗಳನ್ನ ಹಾಕಿರ್ತಾರೆ, ಹುಲ್ಲು ಹಾಕಿರ್ತಾರೆ, ಹಾಕಿರ್ತಾರೆ, ತರಗೆಗಳನ್ನ ಹಾಕಿರ್ತಾರೆ. ಅದು ಸಾಮಾನ್ಯವಾಗಿ ದಪ್ಪ ಇರ್ತದೆ. ಗೋ ಮಲಗ್ಲಿಕ್ಕೆ ಬೆಡ್ಶೀಟ್ ತರ ಇರುತ್ತೆ, ಬೆಡ್ಶೀಟ್ ತರ ಇರ್ತದೆ. ಮಲ ಮೂತ್ರ ಎಲ್ಲ ವಿಸರ್ಜನೆ ಮಾಡ್ತವೆ. ಆದ್ರಿಂದ ಅದು ಒಂದು ರೀತಿಯಲ್ಲಿ ಕೃಷಿಗೆ ಗೊಬ್ಬರವೂ ಆಗುತ್ತದೆ. ಈ ರೀತಿಯಾಗಿತ್ತೆ. ಈ ರೌಡಿಗಳು ಯಾಕೆ ಈ ಹಟ್ಟಿ ಹಲವು ವಿಧದಲ್ಲಿ ಪ್ರಯೋಜನಕ್ಕೆ ಬರ್ತದೆ. ಮುಖ್ಯವಾಗಿ ಈ ಹತ್ಯಾರಗಳನ್ನ, ಮಾರಕಾಯುಧಗಳನ್ನ, ಕತ್ತಿ, ಇತರ ತಲವಾರು, ಇತರ ಆಯುಧಗಳನ್ನ ಅಡಗಿಸಿಡ್ಲಿಕ್ಕೆ ಅದು ಒಳ್ಳೆಯ ಜಾಗ. ಯಾಕಂದ್ರೆ ಈ ತರಗೆಲೆಗಳ ಅಡಿಯಲ್ಲಿ ಅದನ್ನು ಅಡಗಿಸಿ ಇಡುದು. ಅದರ ಮೇಲೆ ಈ ದನ ಕರುಗಳು ಎಲ್ಲ ನಿಂತಿರ್ತವೆ. ಒಂದು ವೇಳೆ ಪೊಲೀಸರು ಬಂದು ಸರ್ಚ್ ಮಾಡಿದ್ರು ಹಟ್ಟಿ ಸರ್ಚ್ ಮಾಡ್ಲಿಕ್ಕೆ ಹೋಗುದಿಲ್ಲ. ಮತ್ತೆ ದನಗಳಿಗೆ ಮೇವು ಬೇಕು, ಅದಕ್ಕಾಗಿ ಹುಲ್ಲು ತರಿಸಿಟ್ಟಿರ್ತಾರೆ. ಈ ಹುಲ್ಲಿನ ಮೆದೆ ಇರ್ತದೆ, ಆ ಮೆದೆಗಳ ಒಳಗೆ ತಲವಾರನ್ನು ಅಡಗಿಸಿಟ್ಟದ್ದು ಉಂಟು. ಇದೆಲ್ಲ ಹತ್ಯಾರಗಳನ್ನು ಅಡಗಿಸಿಡುವಂತ ತಾಣಗಳದು. ಮತ್ತೆ ಈ ರೌಡಿ ಶೀಟರ್ಗಳು ಅಂತ ಹೇಳಿದ್ರೆ ಈ ಬೇರೆಯವರಿಂದ ಜೀವ ಬೇರೆ ಇರುವಂತವರು ಸಾಮಾನ್ಯವಾಗಿ ಏನಾದ್ರೂ ಕೆಲಸ ಮಾಡ್ಲೇಬೇಕಲ್ಲ. ಹೂ ಅಂಗಡಿ ಇರ್ತಾರೆ, ಹೂ ಅಂಗಡಿ ಇದ್ರೆ ಹೂ ಅಂಗಡಿಯಲ್ಲಿ ಏನು ಇಡ್ಲಿಕ್ಕಾಗತ್ತೆ? ಕತ್ರಿ ಇಡ್ಬೇಕಷ್ಟೇ ಹೂ ಕಟ್ ಮಾಡ್ಲಿಕ್ಕೆ, ಇಲ್ಲಾಂದ್ರೆ ಬ್ಲೇಡ್ ಇಡ್ಬೇಕಷ್ಟೇ, ಬೇರೆ ಏನು ಇಡ್ಲಿಕ್ಕಾಗ. ಅದಕ್ಕೆ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಒಂದು 4 ಸಿಯಾಳ ಇಟ್ಟಿರ್ತಾರೆ, ಎಳನೀರು. ಸಿಯಾಳ ಕತ್ತರಿಸಲಿಕ್ಕೆ ನೀವೊಂದು ಕತ್ತಿ ಇಟ್ಕೋಬೇಕಲ್ಲ, ಸಿಯಾಳವನ್ನು ಕತ್ತರಿಸಲಿಕ್ಕೆ ನೀವೊಂದು ಕತ್ತಿ ಇಟ್ಕೊಳ್ಬೇಕು. ಹಾಗೆ ಅದೊಂದು ಸೇಫ್ಟಿಗೆ. ಇವನ ಕೈಯಲ್ಲಿ ಕತ್ತಿ ಉಂಟು ಅಂತ ಆದ್ರೆ ಅವನ ವಿರೋಧಿ ಅವನ ಹತ್ತಿರಕ್ಕೆ ಬರಲ್ಲ. ನಾವು ಅವನ ಮೇಲೆ ಅಟ್ಯಾಕ್ ಮಾಡಿದ್ರೆ ಅವನು ನಮ್ಗೆ ವಾಪಸ್ ಅಟ್ಯಾಕ್ ಮಾಡ್ತಾನೆ ಅಂತ ಹೇಳಿ. ಯಾಕಂತ ಹೇಳಿದ್ರೆ ಯಾರು ಸಹ ಭಯ ಎನ್ನುವುದು ಇಲ್ಲ ಅಂತ ಇಲ್ಲ. ಪ್ರತಿಯೊಬ್ಬರಿಗೂ ಅವರವರ ಜೀವದ ಮೇಲೆ ಆಸೆ ಇದ್ದೇ ಇರ್ತದೆ.
ಸೊ ಇದಾದ್ಮೇಲೆ ಈಗ ಕೋಕಾ ಒಮ್ಮೆ ಆಕ್ಟ್ ಹಾಕಿದ್ರೆ 2-3 ವರ್ಷದವರೆಗೆ ಹೊರಗೆ ಬರುವಾಗಿಲ್ಲ. ಹೊರಗೆ ಬರುವಾಗಿಲ್ಲ. ಯಾಕಂದ್ರೆ ಅಷ್ಟೊತ್ತಿಗೆ ಒಂದು ವೇಳೆ ಈ 14ನೇ ಆರೋಪಿ ಸಿಕ್ಕಿದ್ರೆ, ಯಾರು ಭರತ್ ಕುಂಬ್ಡೇಲು ಪೊಲೀಸರ ಕೈಗೆ ಸಿಕ್ಕಿದ್ರೆ ಆ ಕೇಸು ಬೇಗ ಚಾರ್ಜ್ ಆಗ್ಬೋದು, ಕೇಸು ಟ್ರಯಲ್ ಆಗ್ಬೋದು. ಇಲ್ಲ ಇದ್ರೆ ಇವರನ್ನ ಚಾರ್ಜ್ ಶೀಟ್ ಇಂದ ಸಪರೇಷನ್ ಮಾಡ್ಬೇಕಾಗತ್ತೆ, ಸ್ಪ್ಲಿಟ್ ಮಾಡ್ಬೇಕು ಚಾರ್ಜ್ ಶೀಟ್ ಅನ್ನು. ಅವನ ಮೇಲೆ ಸಪರೇಟ್ ಚಾರ್ಜ್ ಶೀಟ್ ಮಾಡಬೇಕು. ಬಾಕಿ ಒಳಗೆ ಇರುವ 13 ಮಂದಿ ಏನು ಜುಡಿಷಿಯಲ್ ಕಸ್ಟಡಿ ಇದ್ದಾರೆ ಅವರ ಮೇಲೆ ಸಪರೇಟ್ ಆಗಿ ಟ್ರಯಲ್ ಮಾಡಬೇಕು. ಯಾಕಂದ್ರೆ ಆರೋಪಿ ಪ್ರೆಸೆಂಟ್ ಇಲ್ಲದೆ ವಿಚಾರಣೆ ಪ್ರಾರಂಭ ಮಾಡುವಾಗಿಲ್ಲ. ಮಾಡುವಾಗಿಲ್ಲ. ಯಾಕಂದ್ರೆ ಅವನ ಮೇಲೆ ದೋಷಾರೋಪಣೆ ಹೊರಿಸ್ಬೇಕಲ್ಲ. ಅಲ್ಲ, ದೋಷಾರೋಪಣೆ ಹೊರಿಸಿದ ಮೇಲೆ ವಿಚಾರಣೆ ಆರಂಭ ಆಗೋದು. ದೋಷಾರೋಪಣೆ ಹೊರಿಸಬೇಕಾದ್ರೆ ಅವನು ಪ್ರೆಸೆಂಟ್ ಇರಬೇಕು ಕೋರ್ಟ್ ಅಲ್ಲಿ. ಅವನ ಅನುಪಸ್ಥಿತಿಯಲ್ಲಿ ದೋಷಾರೋಪಣೆಯನ್ನು ಹೊರಿಸಲಿಕ್ಕೆ ಆಗುದಿಲ್ಲ ಮತ್ತು ಚಾರ್ಜ್ ಮಾಡ್ಲಿಕ್ಕೆ ಆಗೋದು. ಆದ್ರಿಂದ ಕೇಸನ್ನು ಸ್ಪ್ಲಿಟ್ ಮಾಡಬೇಕು. ಸ್ಪ್ಲಿಟ್ ಮಾಡಿದ ಕೂಡಲೇ ಆತ LPC ವಾರಂಟ್ ಇಶ್ಯೂ ಆಗುತ್ತೆ, ಲಾಂಗ್ ಪೆಂಡಿಂಗ್ ಕೇಸ್ ಅಂತ ಹೇಳಿ. ಇಡೀ ಚಾರ್ಜ್ ಶೀಟ್ ಸಪರೇಷನ್ ಆಗುತ್ತೆ. ಈ ಬಾಕಿ ಉಳಿದ 13 ಮಂದಿ ಏನಿದ್ದಾರೆ ಅವರ ಮೇಲೆ ಕೇಸು ಟ್ರಯಲ್ ಆಗ್ತದೆ.